ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬ್ಲಾಗಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಎಷ್ಟು ಟೈಮು ಅಂತ ಅಂದರೆ 7 ಗಂಟೆ ಆಗಿದೆ. ಸಂಜೆ 7 ಗಂಟೆ ರಾತ್ರಿ. ನಿನ್ನೆ ಗುರುವಾರ ಹಬ್ಬ ಇತ್ತು. ಅಲ್ಲಿ ಬುಧವಾರ ಹಬ್ಬ ಇತ್ತು. ಹಬ್ಬ ಯಾವುದು ಈ ದಿನಗಳೇ ಗೊತ್ತಾಗ್ತಾ ಇಲ್ಲ. ಬುಧವಾರ ಹಬ್ಬ ಇತ್ತು. ಅಲ್ಲಿ ಅಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. ನೈಟು ಅಲ್ಲಿ ಬರೋದಕ್ಕಾಗಲಿಲ್ಲ. ಅಲ್ಲೇ ಮಲಗಿದ್ದು. ಬೆಳಗ್ಗೆ ಬೇಗನೆ ಎದ್ದು ಹುಡುಗನ ಕರ್ಕೊಂಡು ಬಂದ್ವಿ. ಅಜ್ಜಿ ಮನೆಗೆ ಹೋಗೋಕ್ಕಾಗಲಿಲ್ಲ. ನೆನ್ನೆ ಹುಡುಗರನ್ನ ಸ್ಕೂಲಿಗೆ ಕಳಿಸಿ ಈಗ ಟ್ಯೂಷನ್ಗೆ ಹೋಗಿ ಟ್ಯೂಷನ್ ಮುಗಿಸ್ಕೊಂಡು ಹುಡುಗರು ಬಂದಿದ್ದಾರೆ. ಈಗ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ನಮ್ಮ ಅಜ್ಜಿ ಮನೆ ಅಂತಂದರೆ ನಮ್ಮ ತಾಯಿ ಇದ್ದಾರಲ್ಲ, ಅವ್ರ ತಾಯಿ ಮನೆ. ಅಂದರೆ ನಮಗೂ ಅದು ಒಂಥರ ತವ್ರ ಮನೆಯೇ. ಅದೂ ಅಲ್ಲಿಗೂ ಹಬ್ಬಕ್ಕೆ ಮಿಸ್ ಮಾಡದೆ ಹೋಗಲೇಬೇಕು. ರಾತ್ರಿ ಅಂತೂ ನಿನ್ನೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ನಮ್ಮಮ್ಮನೂ ಆಲ್ರೆಡಿ ಆವಾಗಲೇ ಬಂದಿದ್ದಾರೆ ನಮ್ಮ ಅಜ್ಜಿ ಮನೆಗೆ. ನಾವು ಈಗ ರೆಡಿಯಾಗಿದ್ದೀವಿ. ಹುಡುಗರು ಟ್ಯೂಷನ್ ಮುಗಿಸ್ಕೊಂಡು ಬರಲಿ, ಆಮೇಲೆ ಹೋಗೋಣ ಅಂತ ಇದ್ವಿ. ಹುಡುಗರೆಲ್ಲ ಟ್ಯೂಷನ್ ಮುಗಿಸ್ಕೊಂಡು ಬಂದರು. ಈಗ ರೆಡಿಯಾಗಿದ್ದೀವಿ. ಈಗ ಊರಿಗೆ ಹೊರಡಬೇಕು. ಯಾಕೆ ಅದು ನಮ್ಮ ತವ್ರ ಮನೆ ಅಂತ ಹೇಳ್ತೀನಿ ಅಂತಂದರೆ, ನಾವು ಹುಟ್ಟಿದಾಗ ನಾವು ಮೊದಲು ಎಲ್ಲಿ ಹುಟ್ತೀವಿ ಹೇಳಿ? ನಮ್ಮ ತಾಯಿ ಅವ್ರ ತಾಯಿ ಮನೆಗೆ ಹೋಗಿರ್ತಾರೆ. ನಾವು ಅಲ್ಲಿ ಹುಡ್ತೀವಿ. ನಮ್ಮನ್ನೆಲ್ಲ ಚೆನ್ನಾಗಿ ಸಾಕಿ ಬೆಳೆಸಿರ್ತಾರೆ. ನಮಗೆ ಮೊದಲನೇ ತವ್ರ ಮನೆಯೇ ಅದು. ಆಮೇಲಿಂದ ನೆಕ್ಸ್ಟು 2ನೇ ತವ್ರ ಮನೆ ನಮ್ಮ ತಂದೆ ಮನೆ. 2 ತವ್ರ ಮನೆಗೆ ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ನಾವು ಮರೆಯೋದೇ ಇಲ್ಲ. ಯಾವ ಹಬ್ಬಕ್ಕೂ ಅಲ್ಲಿಗೆ ಹೋಗಿದ್ದು ಬಂದೇ ಬರ್ತೀವಿ ಯಾವಾಗ್ಲೂ. ನೆನ್ನೆ ಹೋಗೋಕ್ಕಾಗಲಿಲ್ಲ. ಟೈಮ್ ಸಾಕಾಗಲಿಲ್ಲ ಹೋಗೋದಕ್ಕೆ. ಆಮೇಲೆ ಮಳೆ ಬೇರೆ, ಅದಕ್ಕೆ ಹೋಗಲಿಲ್ಲ. ಅದಕ್ಕೆ ಇವತ್ತು ಹೋಗೋಣ ಅಂತ ನಮ್ಮ ಆಂಟಿ ಫೋನ್ ಮಾಡಿದರು. ನಮ್ಮ ತಾಯಿಯವರ ತಂಗಿ, ಅವರು ಮದುವೆ ಆಗಿಲ್ಲ, ಮನೇಲೇ ಇದ್ದಾರೆ. ಅವರು ಹಬ್ಬಕ್ಕೆ ಬಂದಿಲ್ಲ ಬನ್ನಿ. ಅದಕ್ಕೆ ಈಗ ರೆಡಿಯಾಗಿದ್ದೀವಿ. ಎಲ್ಲ ಹೊರಡ್ಬೇಕೀಗ. ನೋಡಿ, ನನ್ನ ತರಲೆ ಮಕ್ಕಳುಗಳು ರೆಡಿಯಾಗಿದ್ದಾರೆ. ಇವರಪ್ಪ ಇನ್ನೂ ಬಂದಿಲ್ಲ ಆಫೀಸಿಂದ. ಬಂದ ತಕ್ಷಣ ಹೊರಡ್ಬೇಕೀಗ. ಇಲ್ಲಿ ನೋಡ್ರ. ಹಾಯ್. ಇಂಟ್ರಡ್ಯೂಸ್ ಆಯಿತು. ಅಮ್ಮನ ಜೊತೆ ಬಂದಿದ್ದಾನೆ. ನೋಡ್ರ, ಅಪ್ಪ ಬಂದ್ರ. ಬೇಗ ಹೋಗೋಣ. ಹೋಗೋಣ. ಅಪ್ಪ ಎಲ್ಲಿದ್ದೀಯಾ? ಬಂದ ನೋಡಿ, ಕರೆಕ್ಟಾಗಿ ಈಚೆಗೆ ಬಂದ ತಕ್ಷಣ ಇಲ್ಲ ಜಾಗ ಬಿಡು. ನಾನು ಹೇಳಿಲ್ವಾ ಅಮ್ಮ, ನನ್ನ ಹತ್ರ ಫೋನ್ ಇದೆ. ಬಂದರು, ಕರೆಕ್ಟಾಗಿ ಬಂದರು. ನೋಡಿ, ಈಚೆ ಬಂದ್ವಿ ನಾವು. ಅವರು ಕರೆಕ್ಟಾಗಿ ಬಂದರು ಆಫೀಸಿಂದ. ನಂದು ವಿವೋ ಫೋನ್ ಇದೆ, ನಿಮ್ಗೆ ಗೊತ್ತಾ? ವಿವೋ ಪ್ರೋ ಮ್ಯಾಕ್ಸ್ ನಂದು. ನೋಡಿ.
ಟೋನಿ ಏನ ಏನೋ ಮಾಡಿಸ್ತಾ ಇದ್ದಾರೆ ಈ ಥರ ಅಯ್ಯೋ ಜಗತ್ತು ತೆಗ್ದ ಈಚೆಗೆ ಗೋರ್ ಆಗ್ತಾ ಇದ್ದ ಸೀರೆ ನೋಡ್ಕೊತಾ ಯಾರು ಹೇಳಿದ್ದು? ಮೂರು ಜನಕ್ಕೆ ಒಂದೇ ಕಲರ್ ಅದ್ರಲ್ಲಿ ಹೋಗೋದು ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಬರುತ್ತೆ ಆಮೇಲೆ ಅಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ಹಿಂಗೆ ಆಗ್ತೀನಿ ನಮ್ಮ ಮಾವ ಹಿಂಗೆ ಮಾತಾಡೋದು ಯಾವಾಗ್ಲೂ. ತಪ್ಪಿಲ್ಲ. ಯೂನಿಟಿನೇ ಇಲ್ಲ, ಯೂನಿಟಿಗೋಸ್ಕರ ಅದನ್ನೆಲ್ಲ ಸ್ಥಾಪನೆ ಮಾಡಿದ್ರು. ಆ ಯೂನಿಟಿನೇ ಕಲ್ತಿಲ್ಲ. ನಮ್ಮ ಮನೆಗೆ ಹೋಗೋದು ಈಗ. ನೀನ್ ಚಿಕ್ಕವನಾಗಿದ್ದಾಗ ಅಮ್ಮ ನಿನ್ ನೋಡ್ಕೊಂಡು ನೆಗಿತಿದ್ರು. ಕೊಡು ಕೊಡು ಕೊಡು. ಇವರು ನಮ್ಮ ಅಣ್ಣ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಿಂಗಿದ್ರು, ಇವಾಗ ಹೆಂಗಿದ್ದಾರೆ ಗೊತ್ತಾ? ಬರ್ತಾರೆ ರೀ, ತೋರಿಸ್ತೇವೆ. ಆಮೇಲೆ ಎಷ್ಟು ಇವ್ರ ಹೆಸರು ಕಿರಣ್. ಪಲ್ಯ ಆಯ್ತು. ಈಗ ಅವ್ರ ಮನೆಗೆ ಹೋದೆ, ಒಂದು ಲೋಟ ಹಾಲು, ಒಂದು ಲೋಟ ಬೇಡ ಶೇಷದ ಕೊಡುವ. ಬೇಡ ಆಂಟಿ ಬೇಡ ಆಂಟಿ ನಾನು ತಿನ್ನಲ್ಲ. ಹಾಕಿ ಆಂಟಿ, ಗಿರ್ಜಾಕನ್ ಕರೀರಿ ಅಲ್ಲೇ. ಹೌದಾಯ್ತು. ಹಾಕಿ ಆಂಟಿ, ಹಾಕಿ ಆಂಟಿ. ಗಿರ್ಜಬಾ ಅಲ್ಲಿ ಮಾಡ್ತಿದ್ದೆ ರೂಮಲ್ಲಿ. ನಾನು ಹಿಂಗೋ ಆಡ್ಕೊತಿದ್ದಿ ಗೊತ್ತಾಗ್ತೈತೆ. ಹೊಸ ಹೊಸ ಹಿಡ್ಕೊತಿರ್ತೀವಿ. ನಾವು ಮೇಲ್ಗಡೆಯವರು ಮಡಿಯರು, ನೀವು ಅಷ್ಟೇ ಒಂಥರ ಅದು ಇದು ಇಲ್ಲ ಹಾಕಿ ಆಂಟಿ. ನಾವು ಹೆಂಗೆಲ್ಲ ಕೊಟ್ಟರು ನಾವು ಸರಿ. ನಿಮಗೆ ಅನ್ನನ ಅದು ಇಲ್ಲೇ ಇಟ್ಬಿಡಿ ಆಂಟಿ, ನಾವು ಹಾಕತ್ತೀವಿ. ಕಾಯಿ ಹಾಕೆ ಸಾಕು ಸಾಕು. ಹುಳಿ ಸಾಕು ಹಾಕಿ. ಅವ್ವ ನನಗೆ ಹೂ ಕೊಡ್ತಾ. ಯಾಕಸ ಸಾಂಬಾರು ಹಾಕೋದು ನಾವು ನೋಡ್ತಾ ತೆಗಿತೀರಿ. ಸರಿ ಈಗತ್ತೆ ಸಾಂಬಾರು ಹಾಕೋ ಜಗತ್ತು. ಅವತ್ತು ಫುಲ್ಲು ಮಳೆ ಹೋಗಿದ್ಬಿಟ್ಟಿತ್ತು ರುಚಿಕೆ. ಕರೆಂಟ್ ಎಲ್ಲ ಹೋಗ್ಬಿಟ್ಟಿತ್ತು. ಎಲೆ ಅಡಿಕೆ ಏನು ಹಾಕೋತಾ ಶಚಿಕೆ? ಇದ್ದಾರೆ. ಶಚಿಕೆ ಕರೆಂಟ್ ಎಲ್ಲ ಉಂಟೋಗ್ಬಿಟ್ಟಿತ್ತು. ಅವಾಗ ಕರೆಂಟ್ ಹಚ್ಕೊ ಕೂತಿದ್ದೋ. ಅಷ್ಟಣ ನೀವು ಯೂಟ್ಯೂಬಲ್ಲಿ ಎಲ್ಲರೂ ನೋಡ್ಬಿಟ್ಟು ಕ್ಯಾಂಡ್ಲು ಬಿಟ್ಟೆ ಇಟ್ಕೊಂಡು ಏನೋ ಒತ್ತರ ಹೇಳ್ತಾ ಇತ್ತು. ನೀನು ಬಂದ ಅಣ್ಣ ಬರ್ಬಿಟ್ಟು ಕರ್ಬಿಟ್ಟು ಏನೆಲ್ಲ ಒಂದೇ ಸಲ ಬರ್ತಾ ಇದ್ದೀರಲ್ಲ. ಹೋಗಿ ಇವರನ್ನೇ ಕರ್ಕೊಂಡ್ಬಂದ್ರು. ನೀನು ಕರ್ಕೊಂಡು ಬಂದ ಅಕ್ಕನ್ನ ಮಾಡಿದ್ದೀನಿ. ಅಡಿಕೆ ತುಂಬ ಅಗಲ ಇತ್ತು ಮತ್ತು ಕಡಿಯೋಕ್ಕೆ ಕಷ್ಟ ಅಂತ ಈಗ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ. ಅದು ನೆನೀತಾ ಇದೆ ಅಡಿಕೆ. ನಾನು ಸವಸ್ತಾ ಇದ್ದೀನಿ ಅದನ್ನ ಬಾಯಿಗೆ ಹಾಕೊಂಡು. ಈಗ ಎರಡೆಲೆ ಎಲೆ ತೋರ್ಸಮ್ಮ ಕ್ಲೀನಾಗೆ. ಮೋಸ್ಟ್ಲಿ ಎಲ್ರಿಗೂ ಬರುತ್ತೆ, ಆದರೂ ನಾವು ಇನ್ನೊಂದ್ಸತಿ ಹೇಳ್ತಾ ಇದ್ದೀವಿ, ಮಾಮೂಲಿ ತೊಟ್ಟು ತೆಗಿಬೇಕು, ಎರಡೆಲೆ ಹಾಕಬೇಕು, ಒಂದು ಹಾಕ್ಬಾರ್ದು ಅಂತ ಹೇಳ್ತಾರೆ. ಸೊ ತೊಟ್ಟು ಕೊಡು ನನಗೆ. ಎರಡೆಲೆ ಹಾಕ್ಕೊಂಡು ಮಾಡಿ. ಜಾಸ್ತಿ ಖಾರ ಆಗಬಾರ್ದು. ಜಾಸ್ತಿ ಸುಮ್ಮನೆ ಹಾಕೊಂಡ್ಬಿಟ್ರೆ ಖಾರ ಆಗುತ್ತೆ ಮತ್ತು ನಾಲಿಗೆ ಸುಡುತ್ತೆ. ಸೊ ಒಂದು ಅಡಿಕೆ ಹಾಕಿದ್ದೀನಿ, ಈಗ ಎಲೆ ಹಾಕೋತಾ ಇದ್ದೀನಿ. ನನ್ನ ಫೇವ್ರೆಟ್ ಎಲೆ ಅಡುಗೆ. ನಿಧಾನ ಕವಿತಾ ತಿಂತಾ ಇರಬೇಕು, ಮೊಟ್ಟೆ ತಿಂದ್ಬಿಡ್ಬಾರ್ದು. ಹಸಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಹಸಿ ಅಡಿಕೆ ಹಾಕೊಂಡು ತಿನ್ಬೇಕು, ಅದ್ರ ಮಜಾ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ವಾ? ಅವ್ರು ಎಲೆ ಅಡಿಕೆ ಹಾಕೋದಿಲ್ಲ, ಇದು ಓವರ್ ಆಕ್ಟಿಂಗ್. ಯಾವುದು ನಂದ ನೋಡಿ ಮತ್ತೆ ಅಪ್ಪ ಹೇಳು, ಜೈಕರೆ
ಈಗ ನನ್ನಲ್ಲೇ ಮುರಿದೋದು ಅಷ್ಟೇ ಮತ್ತೆ. ಅಕ್ಕನೂ ಅನ್ಎಕ್ಸ್ಪೆಕ್ಟೆಡ್, ನಮ್ಮ ಅಕ್ಕನೂ ಬಂದಿರೋದೀಗ. ನಮ್ಮ ಅಕ್ಕ ಬರ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಟಾಟಾ ಬಾಯ್ ಬಾಯ್ ಹೇಳ್ತಾರ ನಿಮ್ಮ ಅಕ್ಕ. ಅವ್ರು ಈಗ ಬಂದರು. ಅವ್ರ ಮಗ ಅವ್ರ ಮಗ, ನಮ್ಮ ಮಗನೂ ಕೂಡ. ಫೋನ್ ಮಾಡಿದ್ರೆ ಕೆಳಕ್ಕೆ ಉಳ್ಳಿದೆಲ್ಲ ನೋಡಿ, ಹೆಣ್ಮಕ್ಳು ಬರ್ತಾರೆ ಅಂತ ಬಳೆ ಬಾಕ್ಸ್ ತಂದಿಟ್ಟಿದ್ದಾರೆ. ಯಾವ್ದು ಬೇಕು ಅವ್ರಿಗೆ ಇಷ್ಟ, ಯಾವ್ದು ಬೇಕು ತಗೊಳ್ಳೋದು. ನಿನ್ನ ಸೀರೆ ಮ್ಯಾಚ್ ಕಲರ್ ಇದು, ನಾನು ತಗೋತೀನಿ. ಕಲರ್ ಇರುತ್ತೆ. ಜಾಹ್ನವಿ ಜಾಹ್ನವಿ ಮಾತಾಡು. ಹಾಂ ಕೆಂಪೋಗಿದೆಯಾ? ಕೆಂಪು ಆಗಿಲ್ಲ, ಏನೂ ಆಗಿಲ್ಲ. ಎಲೆ ಅಡಿಕೆ ಸರಿ ಹೋಗ್ಲಿಲ್ಲ. ನಾನು ಕರಿ ಬ್ರಹ್ಮಾಂಡನೇ ಕಾಣಿಸ್ತದ ಒಳಗೆ. ನಂದು ನಾನು ಕೆಂಪು ಆಗುತ್ತೆ ಅಲ್ವಾ ಮನೇಲಿ? ಎಲ್ಲಿದೆ ನಿಮಗೆ? ಅವರು ಕೆಂಪಾಗಿಲ್ಲ. ಆಗಿಲ್ಲ. ಯಾರ್ದು ಆಗಿಲ್ಲ. ಸುಣ್ಣ ಜಾಸ್ತಿ ಹಾಕಬೇಕು ನೀವು ಕೆಂಪು ಹಾಕಬೇಕು ಅಂದ್ರೆ. ಆಗ್ಲೇ ಎಳಿತಾಳೆ. ನಮ್ಮ ಅಜ್ಜಿ ಮನೆ, ನಮ್ಮ ಅಜ್ಜಿ ಮನೆ ಅಂದ್ರೆ ನಮ್ಮ ತಾಯಿಯವ್ರ ತಾಯಿ ಮನೆ. ಸೊ ನಮ್ಮ ಅಜ್ಜಿ ಇದ್ದಾಗಲೂ ತುಂಬಾ ಚೆನ್ನಾಗಿತ್ತು. ನಮ್ಮ ಅಜ್ಜಿ ತೋರಿಸ್ಬಿಡು ಅಷ್ಟೇ ಫೋಟೋ. ಸಣ್ಣಮ್ಮ ಅಂತ ತಾತ ನಾವು ನೋಡೇ ಇಲ್ಲ. ನಾವೆಲ್ಲ ಓಡೋಕ್ ಮುಂಚೆನೆ ತಾತ ತಿರ್ಕೊಂಡ್ಬಿಟ್ಟಿದ್ರು. ಸೊ ಅವಾಗ ಬಿಡ್ತಾ ಇದ್ವಿ. ನಮ್ಮ ಅಜ್ಜಿ ಇದ್ದಿದ್ರೆ ಇನ್ನೂ ಕಥೆನೇ ಬೇರೆ. ಒಂದು ಕಳೆ ಇರ್ತಿತ್ತು. ಈಗ ನಮ್ಮ ಮಾವ ಇದ್ದಾರೆ. ಈಗ ಎಲ್ಲ ಊಟ ಗೀಟ ಮಾಡ್ಕೊಂಡು ಎಲೆ ಅಡಿಕೆ ಹಾಕೊಂಡು ಅರ್ಶಿನ ಕುಂಕುಮ ತಗೊಂಡು ಬಳೆ ಹಾಕೊಂಡು ಖರ್ಚಿಗೆ ಕಾಸು ಬೇರೆ ಕೊಟ್ಟಿದ್ದೀವಿ. ಕೊಂಡು ಹೋದ ಅಂತ ಈಗ ದುಡ್ಡು ತಗೊಂಡು ನಾವು ಓಡ್ತಾ ಇದೀವಿ. ನಾನೀಗ ಫಸ್ಟ್ ಓಡ್ತಿದ್ದೀವಿ, ಇವರೆಲ್ಲ ಆಮೇಲೆ ಓಡ್ತಾರೆ. ಓಕೆ, ಅವಾಗಲೇ ಐ ಡಿ ಕಾರ್ಡಲ್ಲಿ ತೋರಿಸಿದ್ವಲ್ಲ, ಇವಾಗ ಇವ್ರು ಹಿಂಗಾಗಿದ್ದಾರೆ ನೋಡಿ. ಇವರೇನೋ ಬಟ ಕಿರಣ್. ಈಗ ನಮಗೂ ಟೈಮ್ ಆಗಿದೆ, 9:30 ಆಗಿದ್ದೆ. ಈಗ ಇವ್ರು ಊಟ ಈಗ ಮಾಡ್ತಾ ಇದ್ದಾರೆ. ಈಗ ನಾವು ಹೊರಡ್ತೀವಿ ಈಗ. ಹಾಂ ಸರಿ, ಬರ್ತೀವಿ ಊಟ ಮಾಡ್ಕೊಂಡು ಬರ್ತೀನಿ. ಇದೇ ಮೇನ್ ಪಿಕ್ಚರ್ ನೋಡಿ. ನಮ್ಮ ಆಂಟಿ ಅನ್ನಲ್ಲ ನೋಡಿ, ಇವರೇ. ನಮ್ಮ ಟೋನಿ ಮಲಗ್ಬಿಟ್ಟಿದ್ದಾನೆ ಸುಸ್ತಾಗಿ. ವರ್ಷ ಓಕೆ, ಬಾಯ್. ಬಾ ಪಾಪ ಹೋಗೋಣ. ಬಾಯ್, ನಿನ್ಗಲ್ಲ, ನೀನು ಬಾ. ಕಿರಣ ಬಾಯ್. ಕಿರಣ ಆಂಟಿ ಬರ್ತೀವಿ. ಇವ್ರು ಇನ್ನೊಂದು ಪಿಕ್ಚರು ನೋಡಿ. ಈಗ ಸಾಕು. ಅಲ್ಲೂ ಆಗಲ್ಲ ಅಂದ್ಬಿಟ್ಟು ಬೋಂಡ ಮಾತ್ರ ತಿಂತವ್ರು ನೋಡಿ. ಏ ಬಾ. ಸರಿ ಆಂಟಿ, ಬರ್ತೀವಿ. ಬಾಯ್.